ಪ್ರಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗುರು ಶಿಷ್ಯರು ಚಿತ್ರದ ವಿಶೇಷತೆಯೊಂದಿಗೆ ಈ ಸಂಚಿಕೆಯನ್ನು ಪ್ರಾರಂಭಿಸುತ್ತೇವೆ. 1981ರಲ್ಲಿ ದ್ವಾರಕೀಶ್ ಅಡಿಯಲ್ಲಿ ನಿರ್ಮಾಣವಾದ ಚಿತ್ರ ಗುರು ಶಿಷ್ಯರು. ಭಕ್ತಿ ಮತ್ತು ಹಾಸ್ಯಮಯವಾದ ಈ ಚಿತ್ರಕ್ಕೆ ನಿರ್ದೇಶನ ಮಾಡಿದವರು ಎಚ್.ಆರ್. ಭಾರ್ಗವರವರು. ಈ ಚಿತ್ರಕ್ಕೆ ಸಂಗೀತ ಸಂಯೋಜನೆ ಕೆ.ವಿ. ಮಹದೇವನ್, ಸಾಹಿತ್ಯ ಚಿ. ಉದಯಶಂಕರ್. 5 ಹಾಡುಗಳನ್ನು ಒಳಗೊಂಡಿರುವ ಈ ಚಿತ್ರದ ಹಾಡುಗಳಿಗೆ ಹಿನ್ನೆಲೆ ಗಾಯಕರು ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಎಸ್. ಜಾನಕಿ ಮತ್ತು ಪಿ. ಸುಶೀಲಾ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಡಾ. ವಿಷ್ಣುವರ್ಧನ್ ಮತ್ತು ಮಂಜುಳಾ. ಈ ಚಿತ್ರದ ಪಾತ್ರಧಾರಿಗಳು ನಂದಿನಿ ವರ್ಧನ ಮಹಾರಾಜರಾಗಿ ಡಾ. ವಿಷ್ಣುವರ್ಧನ್, ಚಿತ್ರಲೇಖಾ ಪಾತ್ರದಲ್ಲಿ ಮಂಜುಳಾ, ಶಿವನಾಗಿ ಶ್ರೀನಿವಾಸಮೂರ್ತಿ, ಪಾರ್ವತಿಯಾಗಿ ಹೇಮಚೌಧರಿ, ರಾಜ್ಯ ಸಚಿವರಾಗಿ ತೂಗುದೀಪ ಶ್ರೀನಿವಾಸ್, ಡ್ಯಾನ್ಸರ್ ಆಗಿ ಜಯಮಾಲಿನಿ, ಮಹರ್ಷಿಯಾಗಿ ಲೋಕನಾಥ್, ರಾಜಗುರು ಪೂರ್ಣಾನಂದ ಪಾತ್ರದಲ್ಲಿ ರಾಜಾನಂದ, ಅವರ ಪತ್ನಿಯಾಗಿ ಸತ್ಯಭಾಮ, ನಂದೀಶ್ವರನಾಗಿ ದ್ವಾರಕೀಶ್, ಸೋಮೇಶ್ವರನಾಗಿ ಎಂ.ಎಸ್. ಉಮೇಶ್, ವಿಶ್ವನ ಪಾತ್ರದಲ್ಲಿ ಶಿವರಾಮ್, ಸುಬ್ರಹ್ಮಣ್ಯನಾಗಿ ಬೆಂಗಳೂರು ನಾಗೇಶ್, ಸುಂದರೇಶನಾಗಿ ರತ್ನಾಕರ್, ಪೃಂಗೇಶ್ವರ ಪಾತ್ರದಲ್ಲಿ ಸಾಯಿಕುಮಾರ್, ಗಣಪತಿಯಾಗಿ ಗೋಡೆ ಲಕ್ಷ್ಮೀನಾರಾಯಣ. ಈ ಚಿತ್ರದ ವಿಶೇಷತೆ ಏನೆಂದರೆ, ದೇವಕನ್ಯೆಯಾದಂತಹ ಚಿತ್ರಲೇಖಾ ತಮ್ಮ ಸಖಿಯರ ಜೊತೆ ಭೂಲೋಕವನ್ನು ಸಂಚರಿಸುವಾಗ ಭೂಲೋಕದಲ್ಲಿ ಸುಂದರವಾದ ಪರಿಸರವನ್ನು ಕಂಡು ಅಲ್ಲಿಗೆ ಬರುತ್ತಾಳೆ. ಕೊಳದಲ್ಲಿ ಸ್ನಾನ ಮಾಡಲು ಹೋದ ಅಕಸ್ಮಾತಾಗಿ ಬಂದಂತಹ ಋಷಿಮುನಿಯರು ಅವಳನ್ನು ನೋಡುತ್ತಾರೆ. ಇದನ್ನು ಕೋಪಗೊಂಡ ಚಿತ್ರಲೇಖಾ ನೀವುಗಳೆಲ್ಲ ಬುದ್ಧಿಹೀನರಾಗಿ ಎಂದು ಶಾಪವಿತ್ತುತ್ತಾಳೆ. ನಂತರ ಅವರ ಗುರುಗಳಾದ ಮಹರ್ಷಿಗಳು ಚಿತ್ರಲೇಖಳಿಗೆ ಎಚ್ಚರಿಸಿ ಮತ್ತೆ ಭೂಲೋಕ ಸ್ಪರ್ಶಿಸಿದರೆ ನೀನು ಇಲ್ಲೇ ಮಾನವ ಕನ್ಯೆಯಾಗುಳಿಯುವೆ ಎಂದು ಹೇಳುತ್ತಾರೆ. ಮತ್ತು ಮಹರ್ಷಿಗಳು ಚಿತ್ರಲೇಖಳಿಗೆ ಇವರ ಶಾಪ ವಿಮೋಚನೆಗೆ ಪರಿಹಾರ ಯಾವುದೆಂದು ಕೇಳಿದಾಗ ನನ್ನ ಮದುವೆಯ ನಂತರ ಇವರ ಶಾಪ ವಿಮೋಚನೆ ಎಂದು ಹೇಳುತ್ತಾಳೆ. ಆದರೆ ಅವಳು ಮತ್ತೆ ಅನಿವಾರ್ಯ ಕಾರಣದಿಂದಾಗಿ ಭೂಲೋಕವನ್ನು ಸ್ಪರ್ಶಿಸಿ ಇಲ್ಲೇ ಉಳಿಯುತ್ತಾಳೆ. ಋಷಿಮುನಿಗಳನ್ನು ಮಹರ್ಷಿಗಳು ರಾಜಗುರು ಪೂರ್ಣಾನಂದರ ಮನೆಗೆ ಕಳುಹಿಸುತ್ತಾರೆ. ಅಲ್ಲಿ ನಡೆಯುವ ಎಲ್ಲ ಅವಘಡಗಳಿಗೆ ಇವರೇ ಕಾರಣವಾದರೂ ಅವರಿಂದ ಒಳ್ಳೆಯದೇ ಆಗುತ್ತದೆ. ನಂತರ ಈ 7 ಜನ ಋಷಿಗಳು ಅಕಸ್ಮಾತಾಗಿ ರಾಜನ ಮನೆಗೆ ಬರುತ್ತಾರೆ. ಇದನ್ನು ಕಂಡ ಚಿತ್ರಲೇಖಾ ತಮ್ಮ ಮದುವೆ ಮಾಡಿಸುವಂತೆ ಕೇಳುತ್ತಾಳೆ. ರಾಜ ನಂದಿನಿವರ್ಧನ ಮತ್ತು ಚಿತ್ರಲೇಖರಿಗೆ ಮದುವೆ ಮಾಡಿಸಿದ ತಕ್ಷಣ ಅವರ ಶಾಪ ವಿಮೋಚನೆಯಾಗಿ ಮತ್ತೆ ಅವರು ಋಷಿಗಳಾಗುತ್ತಾರೆ. ಇದನ್ನು ಕಂಡ ರಾಜ ಆಶ್ಚರ್ಯಪಡುತ್ತಾನೆ. ಹೀಗೆಯೇ ಇದರಲ್ಲಿ ಬರುವ ಹಾಸ್ಯಮಯ ದೃಶ್ಯಗಳು ಮತ್ತು ಸನ್ನಿವೇಶಕ್ಕೆ ತಕ್ಕಂಥ ಸಂಭಾಷಣೆಗಳನ್ನು ಒಳಗೊಂಡಿರುವ ಈ ಚಿತ್ರದ ಕೆಲವು ಸಂಭಾಷಣೆಗಳನ್ನು ಓದಿ ಆನಂದಿಸಿ.